ಮೌಲ್ಯಗಳನ್ನ ಓಲೈಕೆ ಮಾಡಲಿಕ್ಕೆ ಮಾಡ್ತಿರ್ತಕ್ಕಂಥ ಈ ಬಿಲ್ ಅಂತ ಹೇಳ್ತಾರೆ. ಇವ್ರು ಹೇಳ್ತಿದ್ದಾರೆ ಕೋಮು ಭಾಷಣ ಮಾಡ್ತಕ್ಕಂಥವ್ರು BJP ಅಂತ ಹೇಳ್ತಿದ್ದಾರೆ. ನಾವು ಅಪೀಸ್ಮೆಂಟ್ ಪಾಲಿಟಿಕ್ಸ್ ಮಾಡಲ್ಲ ಅಂತ ಹೇಳ್ತಿದ್ದಾರೆ. ಒಟ್ಟಾರೆ ಇದು ರಾಜಕೀಯದ ಒಂದು ಭಾಗನಾ? ನೋಡಿ, ಇದು ರಾಜಕೀಯದ ಭಾಗನೇ, ಆದರೆ ಇದು ಬಿಲ್ ಸ್ವಾಗತಾರ್ಹ. ಯಾಕೆಂದರೆ ರಾಜಕಾರಣ ಏನೇ ಇರಬಹುದು, ಆದರೆ ವೈಯಕ್ತಿಕವಾಗಿ ಒಂದು ಯಾವುದೋ ಒಂದು ಧರ್ಮವನ್ನು, ಒಂದು ಜಾತಿಯನ್ನು ತೆಗೊಳ್ಳೋದಿದೆಯಲ್ಲ, ನಿಮಗೆ ಓಟ್ ಹಾಕಲಿಲ್ಲ ಅನ್ನೋ ಮಾತ್ರಕ್ಕೆ ಮುಸ್ಲಿಮರನ್ನ ತೆಗೊಳ್ತೀರಾ, ನಿಮ್ಗೆ ಓಟ್ ಹಾಕಲಿಲ್ಲ ಅಂದರೆ ನೀವು ಇನ್ನೊಬ್ಬರನ್ನ ಲಿಂಗಾಯತರನ್ನ ತೆಗಿತೀರಾ, ಒಕ್ಕಲಿಗರನ್ನ ತೆಗೊಳ್ಳೋದು, ಇಂಥದ್ದೆಲ್ಲ ಆಗಬಾರ್ದು. ಅಂದರೆ ಇಂತಹ ಬಿಲ್ಗಳನ್ನು ಮಾರ್ಪಾಡುಗಳನ್ನು ಮಾಡಲೇಬೇಕು. ಇದು ಮೊದಲೇ ಆಗಬೇಕಾಗಿತ್ತು, ಈಗ ಲೇಟ್ ಆಗಿದೆ, ಪರವಾಗಿಲ್ಲ. ಆದರೂ ಸಹ ಕರ್ನಾಟಕದಲ್ಲಿ ಇದು ಶಾಂತಿಯ ತೋಟವಾಗಿಯೇ ಉಳಿಬೇಕು ಅಂದರೆ ಇಂತಹ ಒಂದು ಕಾರ್ಯಕ್ರಮಗಳನ್ನು ನಂಬ್ಕೊಬೇಕು. ನಾವು ಸಿದ್ದರಾಮಯ್ಯನವ್ರನ್ನ ಸ್ವಾಗತಿಸ್ತೀವಿ. ಈ ಮಸೂದೆಯನ್ನು ಅವರು ಮಂಡನೆ ಮಾಡಿ ಅದಕ್ಕೆ ಅಧಿಕೃತ ಮುದ್ರೆ ಆಗಬೇಕು ಅನ್ನೋ, ಇದು ಕೇವಲ ರಾಜಕಾರಣ ಆಗಬಾರ್ದು, ಅಧಿಕೃತ ಮುದ್ರೆ ಆಗಬೇಕು. ಕೇವಲ ನೋಡಿ, ಕರ್ನಾಟಕವನ್ನು ಒಂದು ಲ್ಯಾಬ್ರೇಟರಿಗಳಾಗಿ ಬೆಳೆಸ್ಬಿಟ್ರು ಕಳೆದ ಒಂದು 3.5 ವರ್ಷದ ರಾಜಕಾರಣದಲ್ಲಿ BJP ಸರ್ಕಾರ ಇದ್ದಾಗ. ಏನು ಆಜಾನ್ ಅಂದರು, ಇಜಾಬ್ ಅಂದರು, ಹಲಾಲ್ ಅಂದರು, ದೇವಸ್ಥಾನಗಳ ಪಕ್ಕ ಮಾರೋ ಆಗಿಲ್ಲ ಅಂದರು. ಆದರೆ ಕೇವಲ ನೋಡಿ, ಅವರ ಕಾರ್ಯಕರ್ತ ಹೆಣ ಬಿದ್ದಾಗ, ಹರ್ಷ ಹೆಣ ಬಿದ್ದಾಗ ಅದು ಕೋಮು ರೂಪ ತಗೊಳ್ತು. ಪ್ರವೀಣ್ ನೆಟ್ಟಾರ್ ಹೆಣ ಬಿದ್ದಾಗ ಕೋಮು ಇದು ತಗೊಂತು. ಆದರೆ ಅವ್ರದ್ದೇ ಸರ್ಕಾರ ಇದ್ರು, ಯಾರನ್ನ ಒಳಗಾಕಿದ್ದೀರಾ, ಯಾರಿಗೆ ಶಿಕ್ಷೆ ಕೊಡಿಸಿದ್ದೀರಾ, ಅದೆಲ್ಲ ಆಗಲ್ಲ. ಕೇವಲ ಓಟ್ ಪಾಲಿಟಿಕ್ಸ್ ಅದರಿಂದ ಹೊರಗಡೆ ಬರಬೇಕು. ನಾನು ಈ 3 ಪಕ್ಷಗಳನ್ನು ಹೇಳ್ತೀನಿ. ಈಗ ನೋಡಿ, ಮೊನ್ನೆ JDS ಮುಸಲ್ಮಾನರು JDSಗೆ ಕೈ ಹಿಡಿಲಿಲ್ಲ ಅಂತ ಹೇಳಿ ಅವ್ರಾಗಲೇ ಮುಸಲ್ಮಾನರ ವಿರುದ್ಧ ದ್ವೇಷ ಭಾಷಣಗಳನ್ನ ಶುರು ಮಾಡ್ಕೊಂಡಿದ್ದಾರೆ. ಹಾಗಾಗಬಾರ್ದು. ಯಾವುದೇ ಆಗಲಿ ಈ ರಾಜ್ಯದಲ್ಲಿ, ಈ ದೇಶದಲ್ಲಿ ಇರ್ತಕ್ಕಂಥ ಪ್ರಜೆಗಳು ಎಲ್ಲ ಒಂದೇ. ಅವನ ಪ್ರತ್ಯೇಕ ಆಯ್ಕೆ ಇರುತ್ತೆ, ನನಗೆ ಯಾರು ಮತ ಹಾಕಬೇಕು ಅಂತ. ನೀವು ಮತಕ್ಕೋಸ್ಕರ ನೀವು ರಾಜಕೀಯ ಮಾಡಬೇಡಿ. ಈ ದೇಶದ, ಈ ರಾಜ್ಯದ ಸಮಗ್ರ ಅಭಿವೃದ್ಧಿಗೋಸ್ಕರ ರಾಜಕಾರಣ ಮಾಡಿ ಅಂತ ನಾನು ಈ ಮೂಲಕ ಆಗ್ರಹಿಸ್ತಾ ಇದ್ದೀನಿ. ಸರ್ಕಾರದಲ್ಲಿರ್ತಕ್ಕಂಥ ಉಳುಕುಗಳು, ಕುರ್ಚಿ ಕದನ, ಪರಸ್ಪರ ಕಿತ್ತಾಟ, ಆರೋಪಗಳು ಮತ್ತು ಭ್ರಷ್ಟಾಚಾರದ ಪ್ರಕರಣಗಳು, ಈ ಎಲ್ಲವನ್ನು ಕೂಡ ಡೈವರ್ಟ್ ಮಾಡಲಿಕ್ಕಾಗಿ ಇಂಥ ಬಿಲ್ಲನ್ನು ತರ್ತಾ ಇದ್ದಾರಾ? ಸರ್, ಇವತ್ತು ಒಂದು ಇಂಪಾರ್ಟೆಂಟ್ ಫ್ಯಾಕ್ಟ್ ನಾನು ಮಾತಾಡ್ತಾ ಇದ್ದೀನಿ. ಇವತ್ತು ವಿಧಾನಸೌಧದಲ್ಲಿ ಏನು ಪಾಕಿಸ್ತಾನ ಪರ ಘೋಷಣೆ ಕೂಗಿದ್ರಲ್ಲ, ಅವ್ರನ್ನೆಲ್ಲಿ ಒಳಕ್ಕೆ ಹಾಕಲಿ. ಫಸ್ಟು ಕಾಂಗ್ರೆಸ್ನವರು ಒಳಕ್ಕೆ ಹಾಕ್ಬಿಟ್ಟು ಆಮೇಲೆ ಈ ಬಿಲ್ ತರಲಿ. ನಾನು ಹೇಳೋದು, ಇವರು ಎಲ್ಲ ರೀತಿ ಇವತ್ತು ಕಾಂಗ್ರೆಸ್ಸೇ ಓಲೈಕೆ ರಾಜಕಾರಣಗಳನ್ನು ಮಾಡ್ತಾ ಇದೆ. BJP ಒಂದು ಕಡೆ, ಈಗ BJP ಬೆಳಗ್ಗೆದ್ರೆ ಹಿಂದೂ ಮುಸ್ಲಿಂ ಅಂತ ಓಲೈಕೆ ಮಾಡುತ್ತೆ, ಕಾಂಗ್ರೆಸ್ಸು ಬೆಳಗ್ಗೆದ್ರೆ ಅಹಿಂದ ಜಿಲೇಬಿ ಅಂತ ಮಾಡ್ತಾರೆ. ಅಲ್ಪಸಂಖ್ಯಾತರು, ದಲಿತರು, ಹಿಂದುಳಿದವರು, ಗೌಡರು, ಲಿಂಗಾಯತರು, ಬ್ರಾಹ್ಮಣರು ಅಂತ ಡಿವೈಡ್ ಮಾಡ್ತಾ ಇದ್ದಾರೆ. ಇವತ್ತು ಪಾಕಿಸ್ತಾನ ಪರ ಘೋಷಣೆ ಅದು ಎಲ್ಲಿ ಕೂಗಿದ್ದು? ನಮ್ಮ ವಿಧಾನಸೌಧದೊಳಗಡೆ. ಅವ್ರನ್ನ ಒಳಕ್ಕೆ ಹಾಕ್ಲಿ ಫಸ್ಟು. G. ಪರಮೇಶ್ವರ್ ಅವರು, ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು. ಇವತ್ತು ಅಂಥವ್ರನ್ನೆಲ್ಲ ಒಳಕ್ಕೆ ಹಾಕಲ್ಲ ನೋಡಿ, ಅಂಥವ್ರನ್ನ ರಾಜ್ಯಸಭೆ ಕಳಿಸ್ತಾರೆ. ಅವರು ಹೇಳ್ತಿದಾರ ಪಾಕಿಸ್ತಾನ ಪರ ಘೋಷಣೆ ಕೂಗೋರನ್ನ ಸುಮ್ಮನೆ ಇಟ್ಕೊಬಿಡ್ತೀರಾ? ಈಗ ನೋಡ್ರೆ ದೇಶ ಭಾಷಣದ ಬಿಲ್ ತರಕ್ಕೆ ಹೋಗ್ತಿರಲ್ಲ ಸರ್. ನಮ್ಮ ದೇಶದಲ್ಲಿ ಜಾತಿನ ಧರ್ಮನ ಅಡ್ಡ ಇಟ್ಕೊಂಡು ಯಾವುದಾದ್ರೂ ಒಂದು ಪಾರ್ಟಿ, ಒಂದು ರಾಜಕೀಯ ನಡೀತಾ ಇದೆ ಅಂದರೆ ಅದು BJP ಪಕ್ಷ ಮಾತ್ರ. BJP ಅವರಿಗೆ ಕೊಡ್ತೀನಿ ರೀ, ಒಂದು ನಿಮಿಷ ಕೊಡ್ತೀವಿ ರೀ ಸರ್. ಮಂಗಳೂರು ಭಾಗದಲ್ಲಿ ಇವ್ರು ಮಾಡಿರೋ ದ್ವೇಷ ಭಾಷಣಕ್ಕೆ ಎಷ್ಟು ಹೆಣ್ಣಾಗ್ಲಿ ಬಿದ್ದಿದ್ದಾವೆ. ಅದನ್ನ ದಕ್ಷಿಣ ಭಾರತಕ್ಕೆ ತಗೊಬರ್ತಾ ಇದ್ರೆ. ಮದ್ದೂರಲ್ಲಿ ಏನು ಮಾಡಿದ್ರು? ಮದ್ದೂರಲ್ಲಿ ಬಡವ್ರ ಮಕ್ಕಳನ್ನ ತಗೊಬಂದು ಇದು ಮಾಡಿದ್ರು. ಮಂಗಳೂರಲ್ಲಿ ಸರ್ ಈ BJP ನಾಯಕರು ಯಾವ್ದಾದ್ರು ಒಬ್ಬ ಮಗ ಸತ್ತಿದ್ದಾನಲ್ಲಿ, ಎಲ್ಲ ಬಡವ್ರ ಮಕ್ಕಳು ಸಾಯ್ತಾ ಇರೋದು ಇವ್ರಿಗೆ. ನೋಡಿ, ಧರ್ಮ ಬೇಕು ಇವ್ರಿಗೆ. ಯಾಕೆ ಗೊತ್ತಾ? ಆ ಧರ್ಮ ಅಡ್ಡ ಇಟ್ಕೊಂಡ್ರೆ ಮಾತ್ರ, ಧರ್ಮ ಇದ್ರೆ ಮಾತ್ರ ರಾಜಕೀಯ ಮಾಡೋಕ್ಕೋ. ಅದೇನಾದ್ರು ಜಾತಿ ಧರ್ಮ ಏನಾದ್ರು ತೆಗೆದ್ಬಿಟ್ರೆ ಇವ್ರಿಗೆ ಓಟ್ ಅನ್ನೋದು ಬರೋದಿಲ್ಲ ಅನ್ನೋದು ಇವ್ರಿಗೆ ಕನ್ಫರ್ಮ್ ಆಗ್ತಾ ಇದೆ. ಮುಖ್ಯಮಂತ್ರಿ ಬದಲಾಗ್ತಾರಾ? ಸರ್, ಮುಖ್ಯಮಂತ್ರಿ ಏನು ಬದಲಾಗಲ್ಲ. ನಮ್ಮ ಹೈಕಮಾಂಡ್ ತಂದಿದ್ದಾರೆ. ಇವಾಗ ನಿಮಗೆ ಗೊತ್ತಿರುತ್ತೆ ಎಲ್ಲನೂ. ಇದು ಡೈವರ್ಟ್ ಮಾಡೋಕ್ಕೆ ಈ ಥರದ ಬಿಲ್ಗಳು ತರ್ತಿದಾರಾ ಅಂತ ಕೇಳ್ತಿರೋದು. ಸರ್, ಡೈವರ್ಟಿಂದ ಏನಿಲ್ಲ. ಇವತ್ತು BJP ಬಂದುಬಿಟ್ಟು ಅವ್ರದ್ದು ಹಿಂದುತ್ವ ಅಂತ ಹೇಳ್ಬಿಟ್ಟು ಇದು ಮಾಡ್ತಾ ಇದ್ದಾರೆ. ಅಭಿವೃದ್ಧಿ ಬಗ್ಗೆ ಅವ್ರ ಕಾಳಜಿ ಇಲ್ಲ. ಇವತ್ತು ದೇಶ ಬಂದುಬಿಟ್ಟು ಮುಳುಗ್ತಾ ಇದೆ. ಬೇರೆ ಕಂಟ್ರಿ, ಬೇರೆ ದೇಶದಲ್ಲಿ ನೋಡಿ AI ಟೆಕ್ನಾಲಜಿ ChatGPT ಹೋಗ್ತಾ ಇದೆ. ಸಿದ್ದರಾಮಯ್ಯ ಇರ್ಬೇಕಂತಾನ ಸರ್? ಸಿದ್ದರಾಮಯ್ಯ ಇಷ್ಟು ಅಭಿವೃದ್ಧಿ ಆಗ್ತಾ ಇರೋದು, ಇಷ್ಟು ನೀಟಾಗಿ ನಡೀತಾ ಇರೋದು ಇವತ್ತು BJPಗೆ ಹೊಟ್ಟೆ ಹೊಡ್ಕೊಳ್ತಾ ಇರೋದು. ಇವತ್ತು BJP ಅವ್ರಿಗೆ ಬೇರೆ ಏನಿಲ್ಲ, ಅವ್ರದ್ದು ವಿರೋಧ ಪಕ್ಷ ಇಲ್ಲ, ಅವ್ರಿಗೆ ಆಪೋಸಿಷನ್ ಲೀಡರ್ ಇಲ್ಲ. ಇವಾಗ ಮತ್ತೆಲ್ಲ ಡೆಲ್ಲಿಯಲ್ಲೂ ಕುತ್ಕೊಂಡಿದ್ದಾರೆ. ಅವ್ರದ್ದು ಕುರ್ಚಿ ಗಟ್ಟಿ ಮಾಡ್ಕೊಳ್ಳೋಕೆ ಅವ್ರು ಇವಾಗ ಡೆಲ್ಲಿ ಓಡಾಡ್ತಾ ಇದ್ದಾರೆ. ನಮ್ಮದು ಕುರ್ಚಿ ಗಟ್ಟಿ ಇದೆ. 140 ಸೀಟ್ ಶಾಸಕರು ನಮ್ಮ ಬೆಂಬಲ ಇದ್ದಾರೆ. ನಮ್ಮ ಸುಟ್ಟಿ ಗಟ್ಟಿ ಇದೆ ಸರ್. ನಮ್ಮದು ಕುರ್ಚಿ ಕದನವನ್ನು ಡೈವರ್ಟ್ ಮಾಡಲಿಕ್ಕೆ, ಸರ್ಕಾರದ ಉಳುಕುಗಳನ್ನು ಮುಚ್ಕೊಳ್ಳಿಕ್ಕೆ ಈ ಬಾರಿ ಬೆಳಗಾವಿಯಲ್ಲಿ ದ್ವೇಷ ಭಾಷಣ ತಡೆ ಮಸೂದೆಯನ್ನು ತರ್ತಾ ಇದ್ದೀರಾ? ಸರ್, ದ್ವೇಷ ಭಾಷಣ ಅಂದಿದ ತಕ್ಷಣ ನೀವು ನೋಡ್ಬೋದು ಸಾಕಷ್ಟು ಒಂಥರ ಪೇಡ್ ಇದಿರ್ತಾರೆ ನಮ್ಮ ಏನು BJP ಪಕ್ಷದಲ್ಲಿ. ನೀವು ನೋಡ್ಬೋದು ಅವರು ಚಕ್ರವರ್ತಿ ಸೂಲಿಬೆಲೆ ಭಾಷಣಗಳನ್ನ ಒಂದ್ಸಲಿ ತಿರುಗಿಸಿ ನೋಡ್ಕೋಬೇಕು. BJP ಅವರು ಏನೇನು ಮಾತಾಡಿದ್ದಾರೆ, ಆ ಚಿನ್ನದ ರಸ್ತೆಗಳಿಂದ ಹಿಡಿದು ಇವತ್ತು BJP
ಬೊಮ್ಮಾಯಿ ಅವರು ಅಧಿಕಾರದಲ್ಲಿದ್ದಾಗ ಎಷ್ಟು ಕೇಸುಗಳನ್ನ ವಾಪಸ್ ತಗೊಂಡ್ರು. ಅದೇ ದ್ವೇಷ ಭಾಷಣಗಳು, ಅದೇ ಕೋಮುವಾದ, ಅದೇ ಬೆಂಕಿ ಹಚ್ಚಿದ್ರಿಂದಾನೆ ಇವತ್ತಿನ ದಿವಸ ನೋಡ್ಬೋದು. ಇವತ್ತು ನೀವು ಎಷ್ಟು ಸೀಟ್ ಇಟ್ಕೊಂಡಿದ್ದೀರಾ, ಅಲ್ಲ ಎಷ್ಟು ಸೀಟ್ ಇಟ್ಕೊಂಡಿದ್ದೀರಾ, ಇವತ್ತು ನಿಮ್ಮ ಭಾಷಣಗಳಿಂದಾನೆ ನಿಮ್ಮ ಪಾರ್ಟಿ ಹಾಳಾಗ್ತಿರೋದು. ನಿಮ್ಮ ಚಕ್ರವರ್ತಿ ಸೂಲಿಬೆಲೆ ಇರ್ಬೋದು, ಈಶ್ವರಪ್ಪ ಇರ್ಬೋದು, ಸಿಟಿ ರವಿ ಇರ್ಬೋದು, ನೀವು ಎಷ್ಟು ಅಲ್ಲ ಹೆಣ್ಣು ಮಕ್ಕಳ ವಿರೋಧಿ ಹೇಳಿಕೆಗಳು ನೀವು. ಬಿಜೆಪಿಯಲ್ಲೇ ಬೀಜ ಬಿತ್ತಂಥದ್ದು ಕೋಮುವಾದ ಭಾಷಣಗಳಿಂದ ಇವತ್ತು ರಾಜ್ಯದಲ್ಲಿ ಹಿಂದೂಗಳ ರಕ್ಷಣೆಗೆ ಒಂದು ತೊಡಕಾಗಿರೋದು ಬಿ ಜೆ ಪಿನೇ ಕಾರಣ. ಯಾಕಂದರೆ ಇಲ್ಲಿ ಬಲಿ ಆಗ್ತಾ ಇರೋದು ಬಿ ಜೆ ಪಿ ನಾಯಕರುಗಳಲ್ಲ, ಅಥವಾ ಬಿ ಜೆ ಪಿ ಮಕ್ಕಳಲ್ಲ, ಅಥವಾ ಬಿ ಜೆ ಪಿಯಲ್ಲಿರುವಂಥ ಕಾರ್ಯಕರ್ತರಲ್ಲ, ಯಾವುದೋ ಹಿಂದುಳಿದ ವರ್ಗದ ಯುವಕರು ಮತ್ತು ಎಸ್ ಯುವಕರು ಮತ್ತು ಬಡ ವರ್ಗದ ಯುವಕರು ಬಲಿ ಆಗ್ತಾವ್ರೆ. ಈ ದ್ವೇಷ ಭಾಷಣಗಳ ಮುಖಾಂತರ ಯಾರೋ ಬಡವ್ರ ಮಕ್ಕಳನ್ನ ನೀವು ಬಲಿ ಕೊಡ್ತಿದ್ದೀರಾ ಅಂತ ಹೇಳ್ತಾರೆ. ಇದಕ್ಕೆ ತಡೆ ಆಗಬೇಕು ಅಂತ ಹೇಳ್ತಾರೆ. ಸರ್, ಸ್ವಾತಂತ್ರ್ಯ ಬಂದಾಗಿಂದ ಬಲಿ ಕೊಡ್ತಿರೋ ಅಂಥದ್ದೇ ಕಾಂಗ್ರೆಸ್ಸಿಗರು. ಸರ್, ಮೊದಲಿಗೆ ಈಗ ಜೊತೆಗೆ ಏನು ಅಂದರೆ ಮಾನ್ಯ ಮುಖ್ಯಮಂತ್ರಿಗಳು ಅವರು ಫಸ್ಟು ನಾಲಿಗೆ ಮೇಲೆ ಹಿಡ್ತಾ ಇಟ್ಕೊಳ್ಳಿ. ಅವರು ಯಾವ ರೀತಿ ಹಿಂದೂ ವಿರೋಧವಾಗಿ ಮಾತಾಡ್ತಾರೆ ಅದನ್ನ ಸ್ವಲ್ಪ ಗಮನ ಒಬ್ಬ ರಾಜ್ಯದ ಮುಖ್ಯಮಂತ್ರಿಗಳಾಗಿ ಮಾತೆತ್ತಿದ್ರೆ ಹಿಂದೂ ವಿರುದ್ಧವಾಗಿ ಹೇಳಿಕೆ ಕೊಡ್ತಾರೆ. ಅದೇ ಒಂದು ಧರ್ಮನ ಓಲೈಕೆ ಮಾಡ್ಕೊಳ್ಳೋಕ್ಕೋಸ್ಕರ ಅವ್ರನ್ನ ತಲೆ ಮೇಲೆ ಎತ್ತಿ ಕೂರಿಸ್ಕೊಂಡು ಈಗ ಸರ್ ಮೌಲ್ವಿಗಳು ಎಷ್ಟೆಷ್ಟು ಯಾವ ರೀತಿ ಭಾಷಣಗಳು ಮಾಡ್ತಾರೆ ಸರ್ ಹಿಂದೂಗಳ ವಿರುದ್ಧ. ಅವತ್ತಿಂದ ಯಾವ್ದಾದ್ರು ಮುಖ್ಯಮಂತ್ರಿಗಳು ಯಾರು ವಿರುದ್ಧವಾಗಿ ಏನಾದ್ರು ಮಾತಾಡಿದಾರಾ? ಜೊತೆಗೆ ನೋಡಿ, ಇವತ್ತು ಈ ಕಾಂಗ್ರೆಸ್ಸಿಗರಿಗೆ ಹಿಂದೂಗಳ ಬಗ್ಗೆ ಮಾತಾಡೋಕೆ ನೈತಿಕತೆ ಅನ್ನೋದೇ ಇಲ್ಲ. ಅವ್ರು ಕಳ್ಕೊಂಡಿದ್ದಾರೆ. ಕಾಶ್ಮೀರದಲ್ಲಿ ಏನಾಯ್ತು ಸ್ವಾಮಿ, ಹುಟ್ಟು ಬಟ್ಟೆಯಲ್ಲಿ ಓಡಿದ್ರು 5 ಲಕ್ಷ ಜನ ಕಾಶ್ಮೀರ್ ಪಂಡಿತರು ರೋಡ್ಗೆ ಬಂದು ಬಿದ್ದರು. ಅವತ್ತಿನ ದಿನ ಕೇಂದ್ರದಲ್ಲಿ ಇದ್ದಂಥ ಕಾಂಗ್ರೆಸ್ಸಿನ ಸರ್ಕಾರ ಯಾವತ್ತಾರು ಬೆಂಬಲ ಕೊಡ್ತಾ ಸ್ವಾಮಿ? ಹಿಂದೂ ಮುಸ್ಲಿಂ ಜಾತಿ ಧರ್ಮ ಅನ್ನೋದು ಕಾಂಗ್ರೆಸ್ ಮತ್ತು ಬಿಜೆಪಿ ಅನೇಕ ರಾಜಕೀಯ ಪಕ್ಷಗಳ ವೋಟ್ ಬ್ಯಾಂಕ್ ಅಜೆಂಡಾ ಅನ್ನೋದು ಎಲ್ರಿಗೂ ಗೊತ್ತಿರ್ತಕ್ಕಂಥದ್ದು. ಎಸ್ ಸರ್. ನೋಡಿ, ಇವರು ತರ್ತಾ ಇರುವಂಥ ಇದಕ್ಕೆ ನಮ್ಮದು ಬೆಂಬಲ ಇಲ್ಲ. ಒಂದು ಇವರು SDP ಜೊತೆಗೆ ಸಹಕರಿಸಿ ಎಲೆಕ್ಷನ್ಗೆ ಹೋದವರು. ಇವರು ಮುಸಲ್ಮಾನ್ ಓಲೈಕೆ ಬಿಟ್ಟರೆ ಬೇರೆ ಏನೂ ಮಾಡಿಲ್ಲ. ರಾಜ್ಯದಲ್ಲಿ 2 ವರ್ಷದಿಂದ ಅಭಿವೃದ್ಧಿ ಏನೂ ಆಗಿಲ್ಲ. ಬರೇ ಮುಸಲ್ಮಾನರ ಓಲೈಕೆ, ಅವರಿಗೆ ಹಜ್ ಭವನ ಮಾಡಿಕೊಡೋದು. ಎಲ್ಲರೂ ಹಿಂದೂಗಳ ಓಟ್ ನಿಮ್ಗೆ ಬೇಡ ಅಂತ ನಿಮ್ಗೆ ಖಂಡಿತವಾಗಿ ಹೇಳಿ. ನೀವು ಹಿಂದೂಗಳ ಓಟ್ ಬೇಡ ಅಂತ ಹೇಳಿ ಕಾಂಗ್ರೆಸ್ ಅವ್ರಿಗೆ ಮಾಡೋಕ್ಕೇನೂ ಕೆಲಸ ಇಲ್ಲ. ಮುಖ್ಯಮಂತ್ರಿಗಳು ಹಿಂದೂ ವಿರೋಧಿಗಳು ನಡೀತಾರೆ. ಅವರು ಮಾಂಸ ತಿಂದು ಧರ್ಮಸ್ಥಳಕ್ಕೆ ಹೋಗ್ತಾರೆ. ಎಸ್ ಸರ್, ನೀವು ಈ ಬಿಲ್ಲನ್ನು ಸ್ವಾಗತಿಸ್ತೀವಿ ಅಂತ ಹೇಳಿದ್ರು. ಸರ್, ನಾನು ಸ್ವಾಗತಿಸ್ತೀನಿ ಅಂತ ಹೇಳಿದ ಯಾವ ಕಾರಣಕ್ಕೆ ಅಂತಂದ್ರೆ ಅವರು ಹಿಂದೂಗಳನ್ನ ಮತ್ತೆ ಮುಸಲ್ಮಾನರನ್ನ ಈಕ್ವಲ್ ಆಗಿ ನೋಡಬೇಕು. ಅವರು ಈ ಬಿಲ್ಲನ್ನ ತಂದು ಕೇವಲ ಹಿಂದೂ ನಾಯಕರನ್ನ ಟಾರ್ಗೆಟ್ ಮಾಡಿ ಒಳಕಾಗ್ತಕ್ಕಂಥ ಕೆಲಸವನ್ನ ಮಾಡಬಾರ್ದು. ಮೌಲ್ವಿಗಳು ಸಹ ದ್ವೇಷ ಭಾಷಣವನ್ನ ಮಾಡ್ತಾರೆ, ಅವ್ರನ್ನೂ ಸಹ ಒಳಕಾಗ್ತಕ್ಕಂಥ ಕೆಲಸ. ಮೌಲ್ವಿಗಳು ದೇಶ ಭಾಷಣ ಮಾಡ್ರೆ ಒಳಗಾಗ್ತೀರಾ? 100% ಸರ್, ಯಾರಿದ್ರು ಬಿಡಲ್ಲ ಇವರು. ಇಲ್ಲಿ ಕೇಳಿ, ಇದುವರೆಗೂ ನೀವು ನೋಡಿರೋ ಹಾಗೆ ನಿಮ್ಮ ಮಾಧ್ಯಮಗಳಲ್ಲಿ ಬಂದಿರೋ ಹಾಗೆ ದ್ವೇಷ ಭಾಷಣ ಮಾಡಿರೋ ಅಂಥವ್ರು BJP ನೇತಾರರು.